ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಹರಮದನ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಮತ್ತೆ ವಿಡಿಯೋಸ್ ತುಂಬ ಅಪರೂಪಕ್ಕೆ ಮಾಡ್ತಾ ಇದ್ದೇನೆ, ಯಾಕಂದರೆ ಸ್ವಲ್ಪ ಬ್ಯುಸಿ ಶೆಡ್ಯೂಲ್, ಅದರಿಂದ ವಿಡಿಯೋಸ್ ಎಲ್ಲನೂ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಇನ್ನೊಂದೇನೆಂದರೆ, ನಂಬರ್ ಆಗ್ತಾ ಇರೋದ್ರಿಂದ ತುಂಬಾ ಕ್ವೈರೀಸ್ ಅಂತೂ ಬರ್ತಾ ಇದೆ. ಯಾಕಂತಂದರೆ ಒಂದೊಂದು ಡಾಕ್ಯುಮೆಂಟೇಷನ್ ಬಗ್ಗೆ ಕೂಡ ಕ್ವೈರೀಸ್ ಬರ್ತಾ ಇದ್ರೆ ಅದೇ ಒಂಥರ ಖುಷಿ ಆಗುತ್ತೆ. ಯಾಕಂದರೆ ನಾವು ಮಾಡೋ ವೃತ್ತಿ ಧರ್ಮ ಆ ಥರ ಇರಬೇಕು. ಫ್ರೆಂಡ್ಸ್, ಇವತ್ತು ಈ ವಿಡಿಯೋನ ಹ್ಯಾಕ್ ಮಾಡ್ತಾ ಇದ್ದೀನಿ ಅಂತಂದರೆ ತುಂಬಾ ಒಂದು ಗೊಂದಲ ಸೃಷ್ಟಿ ಮಾಡ್ತಾ ಇರೋದು ನಮ್ಮ ಪಂಚಾಯಿತಿ PDO ಅಧಿಕಾರಿಗಳು ಮತ್ತು ಅಲ್ಲಿನ ಸಿಬ್ಬಂದಿ ವರ್ಗದವರು. ಯಾರು ಕೂಡ ಅದರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಆಲ್ರೆಡಿ ನಿಮಗೆ ಈ ಸ್ವತ್ತು 2.0 ಅನ್ನೋದು ಆಲ್ರೆಡಿ ವರ್ಕಿಂಗಲ್ಲಿದೆ. 100% ಆನ್ ಗೋಯಿಂಗ್ ವರ್ಕ್. ನಮ್ಮ ಆಫೀಸಿಂದಲೇನೆ ಸುಮಾರು, ನನಗೆ ಗೊತ್ತಿರೋ ಥರದೇನೆ ಸುಮಾರು ಅಪ್ಲಿಕೇಶನ್ಸ್ ಕೂಡ ನಾವೇನೇನೆ ಹಾಕ್ಕೊಡ್ತಾ ಇದ್ದೀವಿ. ಯಾಕಂದರೆ ಈ ಪಂಚಾಯಿತಿ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ, ನಿನ್ನೆ ಸೋಲೂರ್ ಹತ್ರ ಒಂದು ಪಂಚಾಯಿತಿ PDO ಹತ್ರ ಕೂಡ ನಾನು ಮಾತಾಡಿದೆ. ಕಸ್ಟಮರ್ ಹೋಗಿ ಫೋನನ್ನು ಕೊಟ್ಟರು, ಆದರೆ ಅವರು ಸರ್ ನಾವು ಆ ಥರ ಹೇಳೇ ಇಲ್ಲ, ನೀವು ಅಪ್ಲಿಕೇಶನ್ ಹಾಕ್ಸ್ಬಿಟ್ಟು ತೊಗೊಂಡು ಬನ್ನಿ, ಆಮೇಲೆ ನಾವು ಇದು ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ ಅಂತ ಉಲ್ಟಾ ಆದರು. ಅದೇ ಥರ ಯಾರೇ ಆಗಿರಲಿ, ನಿಮಗೆ ಪಂಚಾಯಿತಿಯಲ್ಲಿ ಇನ್ನೂ ಬಿಟ್ಟಿಲ್ಲ ಅಂತ ಹೇಳಿದ್ರೆ ಯಾರು ಕೂಡ ಅದನ್ನು ಒಪ್ಪಲಿಕ್ಕೆ ಹೋಗಬೇಡಿ. ಏನು ಪಂಚಾಯಿತಿ ಈ ಖಾತಾ ಈ ಸ್ವತ್ತು ಅಂತ ಏನಿದೆ ಅದು 100% ಆಲ್ರೆಡಿ ಚಾಲನೆಗೆ ಬಂದ ಆಗಿದೆ. ಅವರು ಏನೇ ಹೇಳಿದ್ರು ಕೂಡ ನೀವು ಒಪ್ಲಿಕ್ಕೆ ಹೋಗ್ಬಿಡಿ. ಅಲ್ಲಿ ಯಾರಾದರೂ ಏನಾದರೂ ಸುಳ್ಳು ಹೇಳಿದ್ರೆ ನನ್ನ ನಂಬರಿಗೆ ಫೋನನ್ನು ಮಾಡಿ, ನಾನು ಅವ್ರ ಜೊತೆ ಮಾತಾಡ್ತೀನಿ. ಫ್ರೆಂಡ್ಸ್, ಇವತ್ತು ಈ ವಿಡಿಯೋನ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತಂದರೆ, ಒಂದು ಮುಖ್ಯವಾದ ವಿಷಯ. ಯಾಕಂತಂದರೆ ಜನಗಳಿಗೆ ಒಂದೊಂದು ಗೊಂದಲ ಸೃಷ್ಟಿ ಆಗ್ತಿರೋದ್ರಿಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ವಿಡಿಯೋಸನ್ನು ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡೋದು ಬೇಡ, ನಾವು ವಿಷಯಕ್ಕೆ ಎಂಟ್ರಿ ಆಗೋಣ. ಯಾಕಂದರೆ ನನಗೆ ಸ್ವಲ್ಪ ಟೈಮ್ ಸಿಕ್ಕದೆ, ಟೈಮಿನ ಅಭಾವದಿಂದ ನೈಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ಇವತ್ತು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಒಂದೇನೇನೆ, ಪ್ರತಿಯೊಂದು ಪಂಚಾಯಿತಿಯಲ್ಲೂ ಕೂಡ ಏನು ಈ ಸ್ವತ್ತು ಅನ್ನೋದು ಸ್ಟಾರ್ಟ್ ಆಗಿದೆ. ಇದು ನಮ್ಮ BBMPಗಿಂತನೂ ಅಧ್ವಾನ ಆಗಿದೆ. ಯಾಕಂತಂದರೆ ಸುಮಾರು ಆಲ್ರೆಡಿ 23 ದಿನ ಆಯಿತು ಪಂಚಾಯಿತಿಯಲ್ಲಿ ಈ ಖಾತಾ ಅನ್ನೋದು ಸ್ಟಾರ್ಟ್ ಆಗಿ. ಸುಮಾರು 23ನೇ ದಿನ ಕೂಡ ಕಂಪ್ಲೀಟ್ ಆಯಿತು. ಏನು BBMPಯಲ್ಲಿ 2 ವರ್ಷದಿಂದನೂ ಇವರು 5 ರಿಂದ 6 ಲಕ್ಷ ಮಾಡಿದ್ದಾರೆ, 6 ಲಕ್ಷ ಖಾತಾ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಇವರು ನೋಡಿದ್ರೆ ಈ ಪಂಚಾಯಿತಿ ಖಾತಾ ಎಲ್ಲ ಕಂಪ್ಲೀಟ್ ಮಾಡೋದಕ್ಕೆ ಈ ಕಾಂಗ್ರೆಸ್ ಗೌರ್ನಮೆಂಟು ಸಾಕಾಗಲ್ಲ. ನನಗನ್ಸಿದ ಮಟ್ಟಿಗೆ ಈ ಕಾಂಗ್ರೆಸ್ ಗೌರ್ನಮೆಂಟ್ ಸಾಕಾಗಲ್ಲ. ಮತ್ತೆ ಯಾವ ಗೌರ್ಮೆಂಟ್ ಬರುತ್ತೋ ನೋಡಬೇಕು. ಆ ಗೌರ್ನಮೆಂಟ್ ಕೂಡ ಕಂಪ್ಲೀಟ್ ಮಾಡಬಹುದೇನೋ. ಯಾಕಂದರೆ ಸರ್ವರ್ದಂತೂ ತುಂಬಾನೇ ಸಮಸ್ಯೆ ಹೊಡಿತಾ ಇದೆ. ಆದರೆ ಒಂದು ಸರ್ವರ್ ಯಾವಾಗ ಬರುತ್ತೆ ಆವಾಗ ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ. ಸರ್ವರ್ದಂತೂ ಹೇಳಲಿಕ್ಕೆ ಆಗಲ್ಲ. ಯಾಕಂದರೆ ಇವತ್ತು ಸುಮಾರು 5 ಗಂಟೆವರೆಗೂ ಕೂಡ, ಅಂದರೆ ಮಂಗಳವಾರ 5 ಗಂಟೆವರೆಗೂ ಕೂಡ ಸರ್ವರ್ ಇರಲಿಲ್ಲ. 5 ಗಂಟೆಗೆ ಬಂತು. 5 ಗಂಟೆಯಿಂದ ಟಿಲ್ 10 ಗಂಟೆವರೆಗೂ ನಾನು ನೋಡ್ದಂಗೆ ಸರ್ವರ್ ಇದೆ. ಯಾಕಂತಂದರೆ ನಿಮಗೆ ಸರ್ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಲ್ಲಿ ಸರ್ವರ್ ವರ್ಕ್ ಆಗ್ತಾ ಇಲ್ಲ ಅಂತೆ, ಇದು ಪ್ರಾಬ್ಲಮ್ ಅಂತೆ, ಅದು ಪ್ರಾಬ್ಲಮ್ ಅಂತೆ. ಖಂಡಿತ ಪ್ರಾಬ್ಲಮ್ ಇರುತ್ತೆ. ಇನ್ನು ನಿಮಗೆ 6 ತಿಂಗಳಲ್ಲ, 1 ವರ್ಷ ಟೈಮ್ ಕೊಡ್ತೀನಿ. 1 ವರ್ಷ ಕೂಡ ಅದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಯಾಕಂತಂದರೆ ಆನ್ಲೈನ್ ಇದು ಬಂದ್ಬಿಟ್ಟು ನಿಮಗೆ ಭೂಮಿ ಜೊತೆ ಲಿಂಕ್ ಇದೆ, ಕಾವೇರಿ ಜೊತೆ ಲಿಂಕ್ ಇದೆ. ಇವಾಗ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಕಾವೇರಿಯಲ್ಲಿ ಸೇಲ್ ಡೀಡ್ಗಳು 2 ವಾರದಿಂದ ಆಗ್ತಾ ಇಲ್ಲ. 2 ವಾರದಿಂದ ಸೇಲ್ ಡೀಡ್ ಆಗ್ತಾ ಇಲ್ಲ ಕಾವೇರಿ ವೆಬ್ಸೈಟ್ ಇಂದ. ಯಾಕಂದ್ರೆ ಅದು ತಾಂತ್ರಿಕ ದೋಷ, ಟೆಕ್ನಿಕಲ್ ಇಶ್ಯೂ ಅನ್ನೋದು ನಡೀತಾನೆ ಇದೆ. ಅದರಿಂದ
ರಿಜಿಸ್ಟ್ರೇಷನ್ ಏನೇ ತುಂಬಾ ಸ್ಲೋ ಆಗಿ ರಿಜಿಸ್ಟ್ರೇಷನ್ ಏನೇ ಆಗ್ತಾ ಇಲ್ಲ. ಅಂಥದ್ರಲ್ಲಿ ಇನ್ನ ಈ ಸ್ವತ್ತು, ಯಾಕಂತಂದ್ರೆ ಈ ಸ್ವತ್ತದೇನೆ ಅಲ್ಲಿ ರಿಜಿಸ್ಟ್ರೇಷನ್ ಆಗದೆ ಇರೋದಕ್ಕೂ ಕೂಡ ಪ್ರಾಬ್ಲಮ್ ಆಗಿರೋದು. ಅದು ಕೂಡ ನಾನು ಹೇಳ್ತೀನಿ. ಯಾಕಾಗಂತಂದ್ರೆ ಇವರು ಪ್ರತಿಯೊಂದು ಲಿಂಕ್ ಮಾಡಿದ್ದಾರೆ. ಬಟ್ BBMP ಕಾವೇರಿ ಜೊತೆ ಲಿಂಕ್ ಆಗಿತ್ತು, ಮತ್ತೆ ಡಾಕ್ಯುಮೆಂಟ್ ವೆರಿಫೈಡ್ ಅನ್ನೋದು ಮಾತ್ರ ಬರೋದು. ಆದರೆ ಇಲ್ಲಿ ಆ ತರ ಇಲ್ಲ. ನಾವು ಫಸ್ಟ್ ಸ್ಟಾರ್ಟಿಂಗ್ ಸೇಲ್ ಡೀಡ್ ನಂಬರ್ ಹಾಕಿದ್ರೆ ಕಾವೇರಿಗೆ ಹೋಗುತ್ತೆ. ಅಲ್ಲಿ ಕಾವೇರಿಯಿಂದ ನಿಮ್ದು ಸೇಲ್ ಡೀಡ್ ಎಲ್ಲಾನು ಯಾರು ವೆಂಡರ್ ಇದ್ರು, ಯಾರು ಪರ್ಚೇಸರ್ ಇದ್ರು ಎಲ್ಲಾನು ಬರುತ್ತೆ. ತಿರ್ಗಿ ಆಮೇಲೆ ನಾವು EC ಡೀಟೇಲ್ಸ್ ಹಾಕ್ತಿವಿ. ECದು ಕೂಡ ಕಾವೇರಿ ಲಿಂಕ್ ಇರುತ್ತೆ. ಮತ್ತೆ ನಾವು RTC ಹಾಕ್ತಿವಿ. RTCದು ಬಂದ್ಬಿಟ್ಟು ಭೂಮಿಗೆ ಲಿಂಕ್ ಇರುತ್ತೆ. ಇದು ಒಂದೊಂದು ಹೆಂಗೆ ಅಂತ ಅಂದ್ರೆ ರಿಲೇಟೆಡ್ಸ್ ಎಲ್ಲಾನು ಅವು ಅಷ್ಟು ಕೂಡ. ಮತ್ತೆ ಆಧಾರು KYC ಆಗಬೇಕು, OTP ಬರಬೇಕು, ಮತ್ತೆ RDPR ಹೋಗುತ್ತೆ. ನಿಮ್ಮ ಮೊಬೈಲ್ ನಂಬರ್ ಏನಿರುತ್ತೆ ಆ ಮೊಬೈಲ್ ನಂಬರ್ಗೆ ನಾವು RDPR ಅಲ್ಲಿ ಹಾಕಿದಾಗ RDPR ಇಂದ ಮೆಸೇಜ್ ಬರುತ್ತೆ. ಆ ಮೆಸೇಜ್ ಎಲ್ಲ ವೆರಿಫೈಡ್ ಆದ್ಮೇಲೆನೆ ನಿಮ್ದು ಡಾಕ್ಯುಮೆಂಟೇಶನ್ ಅನ್ನೋದು ಪ್ರಾಸೆಸ್ ಆಗೋದು. ಅದರಿಂದ ಟೆಕ್ನಿಕಲ್ ಇಶ್ಯೂ ಅನ್ನೋದು ಇವತ್ತಲ್ಲ, ನಿಮ್ಗೆ ಎಷ್ಟೇ ದಿನ ಇದ್ರೂ ಕೂಡ ಟೆಕ್ನಿಕಲ್ ಇಶ್ಯೂ ಅನ್ನೋದು ಬಂದೇ ಬರುತ್ತೆ. ಯಾಕಂದ್ರೆ ಇದೆಲ್ಲಾನು ಕೂಡ ನೆಟ್ವರ್ಕ್ ಇಂದ ನಡೆಯುವಂಥದ್ದು. ನೆಟ್ವರ್ಕ್ ಸ್ವಲ್ಪ ಸ್ಲೋ ಆದ್ರೂ ಕೂಡ ಸಾಫ್ಟ್ವೇರ್ ಆಟೋಮೆಟಿಕ್ ಸ್ಲೋ ಆಗುತ್ತೆ. ಇದು ಇವತ್ತಿಂದಲ್ಲ, ನೀವಿನ್ನ 15 ದಿನ ಅಲ್ಲ, ತಿಂಗಳು ಕಾದ್ರೂ ಕೂಡ ನಿಮ್ಗೆ ಈ ಸಮಸ್ಯೆ ಅಂತೂ ಕಡಿಮೆ ಆಗಲ್ಲ. ಯಾವಾಗ ಸರ್ವರ್ ಬರುತ್ತೆ, ಹೇಳ್ತಾರಲ್ಲ ಗಾಳಿ ಬಂದಾಗ ತೂರ್ಕೋಬೇಕು ಅಂತ, ಆ ತರ ಯಾವಾಗ ಸರ್ವರ್ ಬರುತ್ತೆ ಆ ಸರ್ವರ್ ಬಂದಾಗ ನಾವು ನಮ್ಮ ಕೆಲಸವನ್ನ ಮುಗಿಸ್ಕೋಬೇಕು. ಅಷ್ಟು ಬಿಟ್ರೆ ಬೇರೆ ಆಪ್ಷನ್ ಇಲ್ಲ. ಡೇನಲ್ಲೇ ನಾನು ಮಾಡ್ಕೊಂಡು ಡೇನಲ್ಲೇನೆ ಹಿಟ್ ಮಾಡ್ಕೊಳ್ತೀನಿ ಅಂತಂದ್ರೆ ಅದು 5 ಗಂಟೆಗೆ ಬರುತ್ತಾ 4 ಗಂಟೆಗೆ ಬರುತ್ತಾ ಸರ್ವರು ಹೇಳಲಿಕ್ಕೆ ಬರಲ್ಲ. ಅದರಿಂದ ಯಾವಾಗ ಸರ್ವರ್ ಬರುತ್ತೆ ಆವಾಗ ನಾವು ಅಪ್ಲಿಕೇಶನ್ ಅನ್ನ ಹಾಕ್ಲೇಬೇಕಾಗುತ್ತೆ. ಆದರೆ ಈ OTP ಇರೋ ಉದ್ದೇಶದಿಂದ ನಾವು ನೈಟ್ ವರ್ಕ್ 10-10:30ವರೆಗೂ ಕೂಡ ನಾವು ಮಾಡ್ತಾ ಇದ್ದೇವೆ. ಅದರ ಮೇಲೆ ಮಾಡ್ಲಿಕ್ಕೆ, ಯಾಕಂತಂದ್ರೆ OTP ಬರೋದ್ರಿಂದ OTP ಪ್ರಾಬ್ಲಮ್ ಆಗುತ್ತೆ ಹೇಳಲಿಕ್ಕೆ ಅಂತ ಹೇಳ್ಬಿಟ್ಟು ನಾವು 10-10:30 ಸ್ಟಾಪ್ ಮಾಡ್ತಾ ಇದ್ದೇವೆ. ಫ್ರೆಂಡ್ಸ್, ಇನ್ನೊಂದು ಏನಂದ್ರೆ, ಯಾರು ಏನೇ ಹೇಳಿದ್ರು ಕೂಡ ನಂದು ಒಂದು ಮನವಿ, ಯಾಕಂದ್ರೆ ಇವಾಗ ಕಾವೇರಿದು ಪ್ರಾಬ್ಲಮ್ ಇದೆ, ಭೂಮಿಯಲ್ಲೂ ಪ್ರಾಬ್ಲಮ್ ಇದೆ. ಭೂಮಿಯಲ್ಲಿ ಯಾಕೆ ಪ್ರಾಬ್ಲಮ್ ಇದೆ ಅಂತಂದ್ರೆ, ಎಷ್ಟು ನಮ್ಮ ಕರ್ನಾಟಕದಲ್ಲಿ 3 ಕೋಟಿ ಪೇಜಸ್ ಡಾಕ್ಯುಮೆಂಟು ಇನ್ನೂ ಸ್ಕ್ಯಾನ್ ಆಗೋದಿದೆ. ಆ ಸ್ಕ್ಯಾನಿಂಗ್ ವರ್ಕ್ ಎಲ್ಲ ನಡೀತಾ ಇದೆ. ಅದೆಲ್ಲ ಕೂಡ ಭೂಮಿಗೆ ಅಟ್ಯಾಚ್ ಆಗ್ತಾ ಇದೆ. ಇಷ್ಟು ಆಗ್ತಾ ಇರೋದ್ರಿಂದ ಒಂದೊಂದು ಪ್ರತಿ ದಿನನೂ ಅದು ಲೋಡ್ ಹೆಂಗಾಗುತ್ತೆ, ಆ ಲೋಡ್ ಹೆಚ್ಚಾದಾಗೆಲ್ಲನೂ ನಿಮಗೆ ಆಟೋಮೆಟಿಕ್ ಅವೆಲ್ಲನೂ ವರ್ಕ್ ಮಾಡೋದು ಕೂಡ ಸ್ಲೋ ಆಗ್ತಾ ಇದೆ. ಅಲ್ಲಿ ಆಗ್ತಿರೋ ಉದ್ದೇಶ ಅಷ್ಟೇನೆ. ಬಿಟ್ರೆ ನಿಮಗೆ ಈ ಟೆಕ್ನಿಕಲ್ ಇಶ್ಯೂ ಅನ್ನೋದು ಖಂಡಿತ ಇದೆ. ಆ ಖಂಡಿತ ಅದನ್ನ ಸಾರ್ಟ್ ಔಟ್ ಪ್ರತಿದಿನ ಮಾಡ್ತಾನೆ ಇದ್ದಾರೆ. ಇವಾಗ ನಮ್ಮ RDPR ಅಲ್ಲಿ ಆಗ್ಬೋದು, ಈ ಸ್ವತ್ತುದು ಪ್ರತಿದಿನ ಒಂದೊಂದು ಪ್ರಾಬ್ಲಮ್ ಬರ್ತಾನೆ ಇದೆ. ಪ್ರತಿದಿನನೂ ಅದು ಸಾರ್ಟ್ ಔಟ್ ಆಗ್ತಾನೆ ಇದೆ. ಇದು ಹೆಂಗೆ ಅಂತಂದ್ರೆ ರೊಟೀನ್, ಏನು ಮಾಡ್ಲಿಕ್ಕಾಗಲ್ಲ. ಆದ್ರಿಂದ ಟೆಕ್ನಿಕಲ್ ಇಶ್ಯೂ ಅನ್ನೋದು ಇರುತ್ತೆ, ಸಾಫ್ಟ್ವೇರ್ ಸ್ಲೋನು ಇರುತ್ತೆ. ಎಲ್ಲ ಇದ್ರೂ ಕೂಡ ನಾವು ಕೆಲಸವನ್ನ ಮಾಡಲೇಬೇಕು. ಇಲ್ಲ ಅಂತಂದ್ರೆ ಇದು 5 ವರ್ಷ ಅಲ್ಲ 10 ವರ್ಷ ಬೇಕಾದ್ರೂ ಕೂಡ ಹೇಳ್ಕೊಂಡು ಹೋಗುತ್ತೆ. ಯಾವಾಗ ನಿಮ್ಗೆ ಟೈಮ್ ಸಿಗುತ್ತೆ, ಯಾವಾಗ ಪಾಸಿಬಿಲಿಟಿ ಇದಾಗುತ್ತೆ, ಆವಾಗ ಎಲ್ಲರೂ ಕೂಡ ಯಾರ್ಯಾರ್ದು ಪಂಚಾಯತ್ ಸೈಟ್ಸ್ ರೆವೆನ್ಯೂ ಆಗ್ಬೋದು, ಕನ್ವರ್ಷನ್ ಆಗ್ಬೋದು, ಯಾರ್ಯಾರ್ದಿದೆ ಅವರೆಲ್ಲನೂ ತಗೊಂಡೋಗಿ ನೀವು ಅಪ್ಲಿಕೇಶನ್ಗಳನ್ನ ಹಾಕ್ಸ್ಕೊಳ್ಳಿ. ಇದು ಬೆಟರ್. ನನ್ನ ಕಡೆಯಿಂದ ಹೇಳಬೇಕು ಅಂದರೆ ಬೆಟರ್ ಸಜೆಷನ್ ಅಂತ ನಾನು ಹೇಳೋದು. ನೀವು ಕಾಯ್ದು ನೋಡ್ತೀನಿ ಅಂತಂದರೆ ಅದು ಖಂಡಿತ ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಅದ್ರ ಬಗ್ಗೆ ನಾನೇನು ಕಮೆಂಟ್ ಮಾಡಲ್ಲ. ಬಟ್ ನಮ್ಮ ಕಡೆಯಿಂದ ಏನಾದರೂ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ನೀವು ಎಲ್ಲ ತರಹದ ಡಾಕ್ಯುಮೆಂಟನ್ನು ನಾನು ಏನು ಲೀಸ್ಟ್ ಹಾಕ್ತೀನಿ ಆ ಲೀಸ್ಟ್ ಪ್ರಕಾರ ನೀವು ಡಾಕ್ಯುಮೆಂಟ್ ತೊಗೊಂಡು ಬಂದರೆ, ಆ ಲೀಸ್ಟ್ ಪ್ರಕಾರ ಡಾಕ್ಯುಮೆಂಟ್ ತಂದರೆ ನಿಮಗೆ ಆನ್ ದಿ ಸ್ಪಾಟ್ ಸರ್ವರ್ ಇತ್ತು ಅಂದರೆ ನಾವು ಅಲ್ಲೇ ಅಪ್ಲಿಕೇಶನ್ ಹಾಕಿ ಕೊಡ್ತೀವಿ. ಒಂದು ವೇಳೆ ಸಾಫ್ಟ್ವೇರ್ ಏನಾದರೂ ಡೌನ್ ಇತ್ತು ಅಂತಂದರೆ ನೀವು ಡಾಕ್ಯುಮೆಂಟ್ ಕೊಟ್ಟೋದ್ರೆ ನಾವು OTP ತಗೊಂಡು ನಮ್ಮ ಕಡೆಯಿಂದ ನಾವು ಅಪ್ಲಿಕೇಶನನ್ನು ಜನ್ರೇಟ್ ಮಾಡಿ ಕೊಡ್ತೇವೆ. ಇದು ನಮ್ಮ ಕಂಪನಿ ಕಡೆಯಿಂದ ಆಗ್ತಾ ಇರುವಂತಹ ಕೆಲಸ. ಯಾಕಂದರೆ ಕಾವೇರಿಯಲ್ಲಿ ನಿಮಗೆ ತುಂಬ ಪ್ರಾಬ್ಲಮ್ ಇದ್ದು ಇವಾಗ ರಿಜಿಸ್ಟ್ರೇಷನ್ಗೆ ಪ್ರಾಬ್ಲಮ್ ಆಗಿ 2 ವಾರ ಆಗಿದೆ ಇವಾಗ ಪ್ರಾಪರ್ಟಿ ರಿಜಿಸ್ಟ್ರೇಷನ್ಗಳಾಗಿ. ಆದ್ದರಿಂದ ನಿಮಗೆ ಈ ತಾಂತ್ರಿಕ ದೋಷ ಅನ್ನೋದು ಯಾವತ್ತಿಗೂ ಇದು ನಿವಾರಣೆ ಆಗದೇ ಇರುವಂಥದ್ದು. ಈ ಹೆಂಗೆ ಅಂತಂದರೆ, ಈ ಗಾಯ ಮೇಲಾಯಿತು ತಿರುಗಿ ಮತ್ತೆ ಆಯಿತು, ಗಾಯ ಮೇಲಾಯಿತು ತಿರುಗಿ ಮತ್ತೆ ಅದ್ರ ಇತ್ತು, ಆ ಥರ ನಿಮಗೆ ಅದು ಬರ್ತಾನೇ ಇರುತ್ತೆ. ರೆಡ್ ಹಚ್ಚ ಮೊದಲು ಎತ್ಕೊ ಅನ್ನೋ ಥರ. ಆದ್ದರಿಂದ ಯಾರು ಕೂಡ ಏನು ತಿಳ್ಕೊಬೇಡಿ, ಇದು ಕಾಮನ್ ಪ್ರಾಬ್ಲಮ್ಮು. ಸಾರ್ಟ್ ಔಟ್ ಆಗುತ್ತೆ.
ಸರಿ ಇದು ಕ್ರಿಯೇಟ್ ಆಗುತ್ತೆ, ಸಾರ್ಟ್ ಔಟ್ ಆಗುತ್ತೆ, ಕ್ರಿಯೇಟ್ ಆಗುತ್ತೆ. ಇದು ನಮ್ಮ ಈ ಸ್ವತ್ತು ಪಂಚಾಯತ್ ಖಾತಾದ ಬಗ್ಗೆ ಇರುವಂತಹ ಇವತ್ತಿನ ಮಾಹಿತಿ. ಎಲ್ಲ ಕಡೆ ಆಲ್ರೆಡಿ ನಿನ್ನೆ ಒಂದು ಇನ್ಫಾರ್ಮೇಶನ್ ಬಂತು, ಶಿವನಪುರದಲ್ಲಿ ಆಲ್ರೆಡಿ ಶಿವನಪುರ ಇದಕ್ಕೆ ಆಲ್ರೆಡಿ ಅಲ್ಲೆಲ್ಲನೂ ಸರ್ವೆ ಪಂಚಾಯತಿಗಳಲ್ಲೆಲ್ಲನೂ ಖಾತಾ ಇಶ್ಯೂ ಮಾಡ್ತಾ ಇದ್ದಾರೆ ಅಂತಂದೇಳಿ ಕೂಡ ನಾನು ಕೇಳ್ಬಿಟ್ಟೆ. ನೋಡಿ, ನಿಮ್ಮ ಪಂಚಾಯತಿಗಳಲ್ಲೂ ಕೂಡ ಎಲ್ಲೆಲ್ಲಿ ಇದಾಗಿದೆ ಅದೆಲ್ಲವನ್ನು ಕೂಡ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಅಪ್ಲಿಕೇಶನ್ ಹಾಕ್ಸ್ಕೊಳ್ಳಿ. ಅಪ್ಲಿಕೇಶನ್ ಹಾಕ್ಕೊಂಡು ನಿಮ್ಮ ಪಂಚಾಯತಿ PDO ಹತ್ರ ಅದು ಹೋಗುತ್ತೆ. ಅಲ್ಲಿ ಎಲ್ಲ ವೆರಿಫೈಡ್ ಮಾಡಿಬಿಟ್ಟು ನಿಮಗೆ ಖಾತಾ ಇಶ್ಯೂ ಮಾಡಲಿಕ್ಕೆ ಸರ್ಕಾರದ ಕಡೆಯಿಂದಲೇ ಎಲ್ಲ ರೀತಿಯಲ್ಲೂ ಕೂಡ ಮನವಿಯನ್ನು ಮಾಡಿದ್ದಾರೆ, ಅಪ್ಲಿಕೇಶನನ್ನು ತಗೊಳ್ತಾ ಇದ್ದಾರೆ. ಫ್ರೆಂಡ್ಸ್, ಏನಾದರೂ ಖಾತಾ ಬಗ್ಗೆ ಎನ್ಕ್ವೈರಿ ಇತ್ತು ಅಂತಂದರೆ ನಾನು ನಂಬರ್ ಹಾಕಿರ್ತೇನೆ, ಆ ನಂಬರಿಗೆ ಕಾಲ್ ಮಾಡಿ. ನನಗೆ ಕಾಲ್ ಮಾಡಿದ್ರೆ ನಾನು ಆಫೀಸ್ ಅಡ್ರೆಸ್ಸು ಎಲ್ಲ ಕೊಡ್ತೇನೆ. ಬಟ್ ಅದು ಬಂದುಬಿಟ್ಟು ಪೇಯ್ಡ್ ಸರ್ವಿಸ್ ಇರುತ್ತೆ, ನಮ್ಮ ಕಡೆಯಿಂದ ನಾವು ಅಪ್ಲಿಕೇಶನನ್ನು ಹಾಕಿ ಕೊಡ್ತೇವೆ. ಇನ್ನೊಂದೇನೆಂದರೆ, ಬರೀ ಪಂಚಾಯತ್ ಅಲ್ಲ, ನಾವು BDA, BBMP ಮತ್ತು ಎಲ್ಲ ತರಹದ ರಿಯಲ್ ಎಸ್ಟೇಟ್ ರೆವೆನ್ಯೂ ರೆಕಾರ್ಡ್ಸ್ ಬಗ್ಗೆ ಏನೇ ನಿಮಗೆ ಬೇಕಿದ್ದರೂ ಕೂಡ ನಮ್ಮ ಆಫೀಸನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲ ತರಹದ ಸರ್ವಿಸನ್ನು ನಾವು ಕೊಡ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.